ರಾಯಭಾರಿ ಅವರಿಗೆ ತಮ್ಮಿಂದ ಪ್ರಶ್ನೆಗಳು. ಈಸ್ ದ ರೈಟ್ ಪರ್ಸನ್ ಟು ಆನ್ಸರ್ ಯುವರ್ ಕ್ವಶನ್ಸ್. ಅದಕ್ಕೆ ಈ ಇಂಟ್ರಾಕ್ಷನ್ ಆದರೆ ಬೆಟರ್ ಸರ್. ಅದಕ್ಕೆ ಸರ್, ನಮ್ಮ ನಡುವಿನ ಬಹಳ ಮಹತ್ವದ ಕಲಾವಿದರು ಕಿಶೋರ್ ಫಿಲಂ ಫೆಸ್ಟಿವಲಲ್ಲಿ ಅವ್ರ ಜೊತೆ ಸಂವಾದವನ್ನು ಏರ್ಪಡಿಸಿದ್ರೆ, ಫಿಲಂ ಫೆಸ್ಟಿವಲ್ ಟೈಮ್ನಲ್ಲಿ ಅವ್ರ ಜೊತೆನೆಲ್ಲ ಒಂದು ಕಾನ್ವರ್ಸೇಷನ್ ಮಾಡಲಿಕ್ಕೆ ಆಸಕ್ತರು ಅವ್ರ ಜೊತೆ ಮಾತಾಡಬಹುದು. ಇದೊಂದು ಆಪರ್ಚುನಿಟಿ ಆಗ್ತದೆ. ಒಳ್ಳೆಯದಾಯ್ತು ನೀವು ಕೇಳಿದ ಪ್ರಶ್ನೆಯನ್ನ. ಕಿಶೋರ್ ಬಿಡುವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಇಂಟರಾಕ್ಟಿವ್ ಸೆಷನ್ ನಾವು ಡ್ಯೂರಿಂಗ್ ದ ಫೆಸ್ಟಿವಲ್ ಬಿಡುದು ಖಂಡಿತ ಸರ್. ನಾನು ಯಾವಾಗಲೂ ಮಾಡ್ತೀನಿ. ಒಳ್ಳೆಯದಾಯ್ತು ನೀವು ಪ್ರಶ್ನೆ ಎತ್ತಿದ್ದು. ಖಂಡಿತವಾಗ್ಲೂ ಮಾತಾಡೋಣ. ಯಾಕಂದ್ರೆ ಅವ್ರಿಗೆ ಆ ಥರದ ವೈಚಾರಿಕವಾಗಿ ಅವರು ಯೋಚನೆ ಮಾಡೋದ್ರಿಂದ ಇಟ್ ಇಸ್ ಬಿ ವೆರಿ ನೈಸ್ ಟು ಆಗ್ನೆ. ಯಾಕಂದ್ರೆ ನಾವು ಈಗ ಕನ್ನಡ ಇದನ್ನು ಮಾಡ್ತಾನೆ ಇದ್ದೀವಲ್ಲ, ಅದ್ರ ಜೊತೆನೋ ಅಥವಾ ಇನ್ನೊಂದು ಕಾರ್ಯಕ್ರಮ ಖಂಡಿತವಾಗಿ ನೀವು ಹೇಳಿದ್ದು ಒಳ್ಳೆಯದಾಯ್ತು, ಮಾಡೋಣ. ಥ್ಯಾಂಕ್ ಯು. ನೈಸ್. ಸರಿಯಾಗಿ ತುಂಬ ತುಂಬ ಧನ್ಯವಾದ. ನಾವು ಕೇಳ್ತಾ ಇದ್ರೆ ಅವರು ಹ್ಞೂ ಅಂತ ಹೇಳ್ತಾ ಇರಲಿಲ್ಲ, ತಾವು ಕೇಳಿದ್ದೀರಾ. ಈಗ ನಾವು ಅವ್ರ ಮೇಲೆ ಒತ್ತಡ ಅಧ್ಯಕ್ಷರಿಗೆ ಸರ್, ಸಾಧು ಸರ್ ನಿಮಗೇನೆ. ಸೊ ಈ ಫೆಸ್ಟಿವಲ್ ಆರಂಭ ಆದ ತಕ್ಷಣ ನಿರ್ದೇಶಕರ ಸಂಘ, ಸತೀಶ್ ನ್ಯೂಸ್ ಏಟೀನ್ ಸರ್, ನಿರ್ದೇಶಕರ ಸಂಘ ನೇರವಾಗಿ ಒಂದು ಗಂಭೀರವಾದಂಥ ಆರೋಪ ಮಾಡಿದೆ ಸರ್. ಸೊ ಒಂದಷ್ಟು ಪ್ರಶಸ್ತಿಗಳ ವಿಚಾರದಲ್ಲಿ ಸಿನಿಮಾವನ್ನು ನೋಡದೆ ಒಂದಷ್ಟು ಸಿನಿಮಾಗಳನ್ನು ಪರಿಗಣನೆ ಮಾಡಿದ್ದಾರೆ. ಈ ರೀತಿಯಾದಂಥ ಒಂದಷ್ಟು ಸಾಕಷ್ಟು ಆರೋಪಗಳು ಬಂದಿದೆ. ಆರೋಪಕ್ಕೆ ನಿಮ್ಮ ಒಂದು ಮೊದಲ ಉತ್ತರ. ಈಗ ಈ ವಿಷಯದ ಬಗ್ಗೆ ನಾನೇ ಮಾತಾಡ್ತೀನಿ. ಸಕ್ರಿ, ನಿಮಗೂ ಗೊತ್ತಿರೋ ಹಾಗೆ ಈಗ ಈ ಕೇಸ್ ಹೈಕೋರ್ಟ್ ಅಲ್ಲಿ ಇದೆ. ಸೊ ಇಟ್ ವಿಲ್ ಬಿ ಸಬ್ ಜುಡಿಸ್ ಫಾರ್ ಎನಿ ಒನ್ ಆಫ್ ಅಸ್ ಟು ಕಾಮೆಂಟ್. ಅದಕ್ಕಾಗಿ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ. ಸಿನಿಮಾ ನೋಡ್ತೀರಾ, ಆ ಸಿನಿಮಾಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಜೂರಿ ಕಮಿಟಿ ಅನ್ನೋದು ಡೌನ್ಲೋಡ್ ಮಾಡ್ಕೊಂಡು ನೋಡಿದೀವಿ ಅಂತ ಹೇಳಿದ್ದಾರೆ ಅವರು. ಒಂದು ಜೂರಿ ಕಮಿಟಿ ಅನ್ನೋದು ಇರುತ್ತೆ. ಆ ಜೂರಿ ಕಮಿಟಿಗಳಿಗೆ ಸಿನಿಮಾ ನೋಡಬೇಕು, ಒಂದು ಥಿಯೇಟರ್ ಬುಕ್ ಆಗಿರುತ್ತೆ, ಅಲ್ಲಿ ಹೋಗಿ ನೋಡಬೇಕು ಸಿನಿಮಾನ. ನಾನು ಈ ವಿಷಯ ಕೋರ್ಟಲ್ಲಿ ಇರೋದ್ರಿಂದ ಆನ್ಸರಬಲ್ ಟು ಕೋರ್ಟ್, ಯಾಕೆಂದ್ರೆ ಅದರಿಂದ ಇರೋದ್ರಿಂದ ನಾವು ಮಾತಾಡೋದಿಲ್ಲ. ಇಲ್ಲ, ಈ ವಿಷಯದಲ್ಲಿ ನಮ್ಮ ನಿಲುವು ಇಲ್ಲ ಅಂತ ಇಲ್ಲ. ಈ ವಿಷಯದಲ್ಲಿ ನಮ್ಮ ನಿಲುವು ಇದೆ. ಆ ನಿಲುವು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಈ ವೇದಿಕೆ ಈಗ ಸೂಕ್ತವಲ್ಲ. ಯಾಕಂದ್ರೆ ಇದು ವಿಷಯ ಕೋರ್ಟ್ ಮುಂದೆ ಇದೆ. ಅಕಾಡೆಮಿ ಕೆಲಸ ಪ್ರತಿ ವರ್ಷ ಕೇವಲ ದಿಪ್ಸ್ ಆಯೋಜನೆ ಮಾಡೋದು ಒಂದೇ ಇಲ್ಲ. ಈ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ನಿರ್ದೇಶಕರ ಸಂಘದಿಂದ ಸುದ್ದಿಗೋಷ್ಠಿ ಮಾಡಿದ್ರು, ಅಂದ್ರೆ ಜೊತೆನಲ್ಲಿ ಎಲ್ಲಾ ಸಂಘಗಳನ್ನ ಒಟ್ಟಿಗೆ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಅಕಾಡೆಮಿ ಕರ್ತವ್ಯ. ಆದ್ರೆ ನಿರ್ದೇಶಕರ ಸಂಘವನ್ನ ಒಂದ್ಸರಿ ಅವರು ಯಾವುದೇ ಸಭೆ ಕಟ್ಟಿಲ್ಲ. ಮುಂದಕ್ಕೆ ಶುರು ಮಾಡಿದಾಗ ಪ್ರತಿಯೊಬ್ಬರನ್ನ ಈ ಬಾರಿ ಕೆಲಸ ಅಂದ್ರೆ ನಾನು ಬಂದು 2 ತಿಂಗಳಾಗಿದೆ, ಇನ್ನು ಯಾವ ಕೆಲಸಗಳು ಶುರು ಆಗಿಲ್ಲ. ಅದಕ್ಕೆ ಕಾರಣಗಳಿದ್ದಾವೆ. ಶುರು ಮಾಡೇ ಮಾಡ್ತೀನಿ. ಯಾಕಂದರೆ ಪ್ರತಿ ವರ್ಷವೂ ಒಂದೊಂದು ಕೆಲಸಗಳನ್ನ ಎಲ್ಲ ಅಧ್ಯಕ್ಷರು ಮಾಡ್ಕೊಂಡಿದ್ರು, ನಾನು ಮಾಡಬೇಕು, ಮಾಡ್ತಾ ಇದ್ವಿ. ಎಲ್ಲವನ್ನೂ ಸರ್ಕಾರ ಕೊಟ್ಟಿದ್ವಿ. ಏನೇನು ಕೆಲಸಗಳಿದ್ದಾವೆ ಪ್ರತಿಯೊಂದು ಕೊಟ್ಟಿದೆ, ಆಗಬೇಕಷ್ಟೇ. ಸರ್, ಮಾರ್ಚ್ 3 ವಿಶ್ವ ಕನ್ನಡ ಸಿನಿಮಾ ಒಳ್ಳೆ ವಿಚಾರ ಸರ್ ಮಾಡ್ತಾ ಇರೋಂಥದ್ದು. ಸೊ ಪ್ರತಿ ವರ್ಷ ನಾವು ಒಂದು 5-6 ವರ್ಷದಿಂದ ಕೇಳ್ತಾನೆ ಬರ್ತಾ ಇದೀವಿ. ಬರುವಂಥ ಅಧ್ಯಕ್ಷರು ಗಮನ ಕೊಡ್ತೀವಿ ಅಂತಾರೆ, ಯಾರೂ ಕೊಡ್ತಾ ಇಲ್ಲ. ಯಾಕೆ ಸರ್? ನಮ್ಮ ಥಿಯೇಟ್ರುಗಳು ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಒರಾಯನ್ ಮಾಲಲ್ಲೇ ಮಾಡಬೇಕು. ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳು ಕನ್ನಡ ಸಿನಿಮಾಗಳಿಗೆ ಮಾಡುವಂತಹ ಅದನ್ನ ದ್ರೋಹ ವಂಚನೆ ಅಂತಲೇ ಹೇಳ್ಬೋದು. ಸೊ ಇಷ್ಟಿದ್ರೂ ಕೂಡ ಮಲ್ಟಿಪ್ಲೆಕ್ಸ್ಗಳ ಕಡೆನೇ ಯಾಕೆ ನಮ್ಮ ಜನರ ದುಡ್ಡು ತಗೊಂಡಾಗ ಅವ್ರು ಕೊಡಬೇಕು? ಕಷ್ಟದಲ್ಲಿರುವಂಥ ಸಿಂಗಲ್ ಸ್ಕ್ರೀನ್ಗಳ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ? ಯಾರೇ ಅಧ್ಯಕ್ಷರು ಬಂದರೂ ನಾವು ಮುಂದೆ ಅದನ್ನು ಗಮನ ಕೊಡ್ತೀವಿ ಅಂತಾರೆ, ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ನೀವು ನಿರ್ಮಾಪಕರಿದ್ದೀರಿ, ನಿರ್ದೇಶಕರಿದ್ದೀರಿ. ಸೊ ಇದೆಲ್ಲ ಸಮಸ್ಯೆಗಳು ಗೊತ್ತಿದ್ದು ಕೂಡ ಯಾಕೆ ನೀವು ಚಿತ್ರಮಂದಿರಗಳ ಕಡೆ ಗಮನ ಕೊಡ್ಬೋದಾಗಿತ್ತಲ್ವ ಸರ್? ನೀವಾದರೂ ನಮ್ಮ ನಿರ್ದೇಶಕರು ಹೇಳ್ತಾರೆ, ಯಾಕೆಂದರೆ ನನಗನ್ಸಿದ್ದು ಈ ಚಿತ್ರೋತ್ಸವ ಅನ್ನೋದೇನಿದೆ ಒಂದು ಕಡೆ ಇದ್ದಾಗ ಮಾತ್ರ ಜನರಲ್ಲಿ ಸೇರ್ತಾರೆ. ಪ್ರತಿಯೊಂದು ಕೆಲಸನೂ ಅಲ್ಲಾಗುತ್ತೆ. ಯಾಕಂದರೆ ಅಲ್ಲಿ ಪ್ರೆಸ್ ಮೀಡಿಯಾ ಇರುತ್ತೆ, ಮತ್ತು ಸ್ಟಾರ್ಸ್ ಇರುತ್ತೆ, ಎಲ್ಲರೂ ಇರ್ತಾರೆ. ಒಂದು ಜಾಗದಲ್ಲಿ ಇದ್ದಾಗ ಮಾತ್ರ ಎಲ್ಲರೂ ಸೇರೋದಕ್ಕೆ ಸಾಧ್ಯ. ಹಿಂದೆ ಎಲ್ಲ ಸುಚಿತ್ರ ಮಾಡ್ತಾಯಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಇದ್ರ ಬಗ್ಗೆ ಅಲ್ಲ, ಅವರಿಗೆ ಹೇಳೋದು ಪೂರಕವಾಗಿ 2 ಮಾತನ್ನ ಹೇಳ್ಬೋದು. ಒಂದೇನು ಅಂತಂದ್ರೆ ಚಿತ್ರೋತ್ಸವ ಹೇಳೋದು ಒಂದ್ ಕಡೆ ಒಂದು ನಿಜ. ಐ ವುಡ್ ಆಲ್ಸೋ ಲವ್ ಲೈಕ್ ದ ವೇ ಯು ಆರ್ ಸೇಯಿಂಗ್. ಡೆಫಿನೆಟ್ಲಿ ಆ ಥರ ಆಗಿರೋದು ಚೆನ್ನಾಗಿರುತ್ತೆ. ಕೇರಳದಲ್ಲಿ ಮಾತ್ರ ಆಗ್ತಾ ಇದೆ, ಅವರು ಇಂಡಿಯಾದಲ್ಲಿ ಆಗ್ತಾ ಇದೆ. ಕೇರಳದಲ್ಲಿ ಒಂದು ಕಡೆ ಮಾತ್ರ ಆ ಥರ ಇದೆ, ಅಲ್ಲಿ ಮಲ್ಟಿಪ್ಲೆಕ್ಸ್ಗಳಷ್ಟು ಇಲ್ಲ. ಹಾಗಾಗಿ ಇಂಡಿವಿಜುವಲ್ ಥಿಯೇಟರ್ ಅದು ಹತ್ತಿರದಲ್ಲಿದೆ. ಟ್ರಿವೆಂಡ್ರಮಲ್ಲಿ ನೀವು ನೋಡಿದ್ರೆ ಎಲ್ಲ ಥಿಯೇಟರ್ಗಳು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಒಂದು ಹತ್ತಿರನೇ ಎಲ್ಲವೂ ಇದೆ. ಹೆಚ್ಚು ಅಂದರೆ 15 ನಿಮಿಷ ವಾಕು ಅಥವಾ ಅರ್ಧ ಗಂಟೆ ವಾಕಲ್ಲಿ ನೀವು ಇನ್ನೊಂದು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಚಿತ್ರೋತ್ಸವಕ್ಕೆ ಬರೋ ಇವರಿಗೆಲ್ಲ ಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ಒಂದು ಸಿನಿಮಾ ಇದಿಲ್ಲ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾರೆ.
ಆ ಒಂದು ಉದ್ದೇಶದಿಂದ ಹತ್ರ ಇರೋ ಸಿನಿಮಾಗಳನ್ನ ಮಾಡಿದ್ವಿ. ನೀವು ಹೇಳೋದು ಬಹಳ ಐ ಮೀನ್ ಐಡಿಯಲ್ ಆದ ಸಿಚುಯೇಷನ್ ಬೆಂಗಳೂರಲ್ಲಿ. ಇನ್ಫ್ಯಾಕ್ಟ್ ನಾವು ಒರಿಯಾನ್ ಜೊತೆಗೆ ನಿಮ್ಗೆ ಜ್ಞಾಪಕ ಇದೆಯೋ 3 ವರ್ಷದ ಹಿಂದೆ ನವರಂಗ್ ಥಿಯೇಟರ್ ತಗೊಂಡು ಮಾಡಿದ್ವಿ, ಪ್ರಯೋಗ ಮಾಡಿದ್ವಿ. ನವರಂಗಲ್ಲೂ ಮಾಡಿದ್ವಿ ನಾವು. ತೀರಾ ಕಡಿಮೆ ಪಾರ್ಟಿಸಿಪೇಷನ್ ಇತ್ತು, ಅದಕ್ಕೆ ಜನ ಬರಲೇ ಇಲ್ಲ. ಅದಕ್ಕೆ ಒಂದು ಫುಲ್ ಇಸ್ ಬಿಗ್ ಥಿಯೇಟರ್, ನವರಂಗ್ ಇಸ್ ಬಿಗ್ ಥಿಯೇಟರ್. ಓರಿಯನ್ ಮಾಲ್ ಜೊತೆಗೇನೆ ಅದನ್ನು ತಗೊಂಡ್ವಿ. ಆಪ್ಷನ್ ಕೊಟ್ಟಾಗ ಜನ ಬರಲ್ಲ ಸರ್, ಬರ್ಲಿಲ್ಲ. ಆಪ್ಷನ್ ಕೊಟ್ಟಾಗ ಬರಲ್ಲ ಜನ, ಬರಲ್ಲ. ಅಲ್ಲ ಒರೈನ್ ಮಾಲ್ ಸಂಸ್ಕೃತಿನ ತೆಗೆದ್ರೆ ಖಂಡಿತವಾಗ್ಲೂ ನೀವೇ ಒಂದು ಆಪ್ಷನ್ ಕೊಡ್ಬೇಕು. ಈಗ ಬೆಂಗಳೂರಿನಲ್ಲಿ ಆ ತರ ಹತ್ರ ಒಂದು 5-6 ಸರ್, ಮಾಗಡಿ ರೋಡ್ ಅಲ್ಲಿ ವೀರೇಶ್ ಥಿಯೇಟರ್ ಇದೆ, ಅದ್ಭುತವಾಗಿದೆ. ಊರ್ವಶಿ ಥಿಯೇಟರ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಈ ತರ ಥಿಯೇಟರ್ಗಳು ತುಂಬಾ ಇದೆ. ದೃಷ್ಟಿಯಿಂದ ಡೆಲಿಗೇಟ್ಸ್ಗೆ ಡಿಸ್ಟೆನ್ಸ್ ದೃಷ್ಟಿ ಬಹಳ ಇಂಪಾರ್ಟೆಂಟ್. ಬೆಂಗಳೂರಲ್ಲಂತೂ ಈಗ ಬಹಳ ಕಷ್ಟವಾದದ್ದು. ನೀವು ಹೇಳ್ತಾ ಇರೋದು ಪರ್ಫೆಕ್ಟ್ ಅದು, ಬಟ್ ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀವು ಹೇಳಿದ ಸಜೆಷನ್ ಇಸ್ ನಾಟ್ ರಾಂಗ್, ಕಂಪ್ಲೀಟ್ಲಿ ರೈಟ್. ಬಟ್ ಅದು ಬೆಂಗಳೂರಿನಲ್ಲಿ ಆ ತರದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ಲ. ಈಗ ನೀವು ಹೇಳ್ತಾ ಇರೋದು ತಗೊಳ್ಳಿ, ಊರ್ವಶಿ ಥಿಯೇಟರ್ ಎಲ್ಲಿದೆ, ಮಾಗಡಿ ರೋಡಿನ ವೀರೇಶ್ ಥಿಯೇಟರ್ ಎಲ್ಲಿದೆ ಹೇಳಿ. ಇಲ್ಲಿಂದ ನೋಡಿದ್ರೆ ಸಾಯಂಕಾಲ ಆಗ್ಬಿಟ್ಟು ಮನೆಗೆ ಹೋಗ್ತಾರೆ. ನವರಂಗ್ ತಗೊಂಡ್ರು ಜನ ಹೋಗ್ಲಿಲ್ಲ, ಓರಿಯನ್ ಮಾಲಿಂದ ನವರಂಗ್ ಹೋಗ್ಲಿಲ್ಲ ಜನ, ಓರಿಯನ್ ಮಾಲಿಂದ ನವರಂಗ್ ಕಡೆ ಹೋಗ್ಲಿಲ್ಲ ಜನ. ಇಟ್ ವಾಸ್ ಎಂಪ್ಟಿ. ಇನ್ಫ್ಯಾಕ್ಟ್ ಆ ವರ್ಷ ನನಗೆ ಇನ್ಸ್ಪೆಕ್ಷನ್ ಬಂದಿದ್ರು ಇಂಟರ್ನ್ಯಾಷನಲ್ ಫೆಡರೇಷನ್ ಇಂದ. ಐ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಅವಾಯ್ಡ್ ದಟ್ ಥಿಯೇಟರ್ ಟು ವರ್ಕ್. ಯು ವಾಂಟೆಡ್ ಟು ಸೀ ಆಲ್ ದ ವೆನ್ಯೂಸ್. ಕೇರಳದಲ್ಲಿ ಆಗುತ್ತೆ, ಕರ್ನಾಟಕದಲ್ಲಿ ಯಾಕೆ ಆಗಲ್ಲ ಅಂತ. ಅಲ್ಲ, ಕೇರಳದಲ್ಲಿ ಹೇಳಿದ್ನಲ್ಲ, ಇಟ್ಸ್ ವೆರಿ ಕನ್ವೀನಿಯಂಟ್. ಐ ಗೋ ಟು ಕೇರಳ ರೆಗ್ಯುಲರ್ಲಿ. ನೀವು ಕೈರಳ್ಳಿದಲ್ಲೇ 3 ಥಿಯೇಟರ್ ಒಂದ್ ಕಡೆ ಇದೆ. ಅಲ್ಲಿಂದ ನೀವು ಅಟ್ಲೀಸ್ಟ್ ಒಂದು 7-8 ಥಿಯೇಟರ್ನ ವಿತಿನ್ ನೆಕ್ಸ್ಟ್ 15-20 ಮಿನಿಟ್ಸ್ ಅಲ್ಲಿ ಐ ಕ್ಯಾನ್ ರೀಚ್. ಅಲ್ಲಿ ಕೇರಳದಲ್ಲಿ ಅಲ್ಲೂ ಸ್ವಲ್ಪ ದೂರದ್ದು ಇದೆ, ಇಲ್ಲ ಆಗ್ತಿಲ್ಲ. ಬಟ್ ಅಟ್ಲೀಸ್ಟ್ 5-6 ಥಿಯೇಟರ್ಗಳನ್ನ ನೀವು ಅರ್ಧ ಗಂಟೆ ಒಳಗಿನ ಓಡಾಟದಲ್ಲಿ ತಲುಪಬಹುದು, ಸಾಧ್ಯ ಇದೆ. ಇಲ್ಲ, point well taken. And we will see that how best this can be done in a cluster next time. Why not? Yes. Why not is a question for us also, and it is considered. It will be recorded in today's minutes, and we will see that how best it can be. If ಹಬ್ಬ ಇದು ಹಬ್ಬ ಮಾಡ್ತಾ ಇದ್ದೀವಿ, ಸೊ ಹಬ್ಬಕ್ಕೆ ಎಲ್ಲರೂ ಒಂದ್ ಕಡೆ ಸೇರಿದ್ರೆ ಅದು ದೊಡ್ಡ ಹಬ್ಬ ಆಗುತ್ತೆ. ಸೊ ಅದಕ್ಕೆ ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ಸಚ್ ಥಿಂಗ್ಸ್. ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗುತ್ತೆ, ಅಟ್ಲೀಸ್ಟ್ ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗುತ್ತೆ. ಒಂದ್ ಕಡೆ ಮೂರು ಥಿಯೇಟರ್, ಇನ್ನೊಂದ್ ಕಡೆ 3-4 ಥಿಯೇಟರ್, ಸಿಂಗಲ್ ಸ್ಕ್ರೀನ್ಸ್ ಅದಿದ್ರೆ ಆ ತರಾನೇ ಪರಿಶೀಲನೆ ಮಾಡಿಕೊಂಡು ಮುಂದಿನ ಸತಿ ಇದು ವಿಚಾರ ಖಂಡಿತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.